ಸರ್ವರಿಗೂ ಸಮಪಾಲು ಸಮಬಾಳು ಅನ್ನುವಂತಹ ಬಸವವಾದಿ ಶರಣರ ಅಂಬೇಡ್ಕರ್ ಆಶಯದಂತೆ ಕ್ಷೇತ್ರದ ಅಭಿವೃದ್ಧಿಗಾಗಿ ನನ್ನ ಮನೆಯ ಬಾಗಿಲು ಸದಾ 24 ಗಂಟೆ ತೆರೆದಿರುತ್ತದೆ ಅಂತ ಹೇಳಿ ಶಾಸಕ ಅಪ್ಪಾಜಿ ನಾಡಗೌಡ ಹೇಳಿದರು. ಸ್ಥಳೀಯ ಹಳೆಯ ಪಂಚಾಯಿತಿ ಸ್ಥಳದಲ್ಲಿ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಎಸ್ಎಫ್ಎಸ್ಸಿಯ ವಿಶೇಷ ಅನುದಾನ 5 ಕೋಟಿ 21 ಲಕ್ಷ ವೆಚ್ಚದಲ್ಲಿ ಪಟ್ಟಣ ಪಂಚಾಯಿತಿ ವಾಣಿಜ್ಯ ಕಟ್ಟಡ ನಿರ್ಮಾಣಕ್ಕೆ ಶಿಲಾನ್ಯಾಸ ಹಾಗೂ ವಿವಿಧ ವಾರ್ಡ್ಗಳಲ್ಲಿ ರಸ್ತೆಗಳು ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದಂತಹ ಅವರು, ವಿವಿಧ ಕಾಮಗಾರಿ ವಿಷಯದಲ್ಲಿ ಸ್ವಪಕ್ಷದವರೇ ಜಿಲ್ಲಾ ರಾಜ್ಯ ಹಂತದ ಮಹಾನಾಯಕರ ಹತ್ತಿರ ಹೋಗಿ ಪಿತೂರಿ ಮಾಡಿದ್ರೆ ಹೇಗೆ? ನಾಲತವಾಡ ಪಟ್ಟಣದ ನಾವೆಲ್ಲ ಒಂದೇ ಕುಟುಂಬದವರಂತೆ ಇದ್ದೇವೆ. ಹಾಗೆ ಹೊಟ್ಟೆ ಕಿಚ್ಚು ಪಡುವಂತಹ ವ್ಯಕ್ತಿಯನ್ನ ಅದೇ ಕಿಚ್ಚು ಸುಡುತ್ತದೆ. ಪಕ್ಷಾತೀತವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಹಿರಿಯರಿಗೆ ಸಲಹೆಯನ್ನ ನೀಡಿದ್ರು. ಕೇಂದ್ರ ಸರ್ಕಾರದ ಜೆಜೆಎಂನಿಂದ ಒಂದೇ ಒಂದು ಹನಿ ನೀರು ನಲ್ಲಿಗೆ ಬರ್ತಾ ಇಲ್ಲ. ಇಂತಹ ಕಾಮಗಾರಿ ನಮಗೆ ಬೇಡ. ಒಂದೇ ವರ್ಷದಲ್ಲಿ ಗುಣಮಟ್ಟದ ವಾಣಿಜ್ಯ ಮಳಿಗೆಗಳು ನಿರ್ಮಾಣ ಆಗಬೇಕು. 2 ಕೋಟಿ 30 ಲಕ್ಷದ ವಾಣಿಜ್ಯ ಕಟ್ಟಡಕ್ಕೆ 1.50 ಕೋಟಿ ಹಣದ ಕೊರತೆ ಇದೆ. ಮುಂದಿನ ದಿನಗಳಲ್ಲಿ ಈ ಹಣ ಒದಗಿಸುವೆ ಅಂತ ಹೇಳಿ ತಿಳಿಸಿದ್ರು. ಪಟ್ಟಣದ ಪಂಚಾಯಿತಿ ಅಧ್ಯಕ್ಷೆ ಲಲಿತಾ ಡಿ ಗೋರಬಾಳ, ಉಪಾಧ್ಯಕ್ಷ ಬಸವರಾಜ್ ಗಂಗನಗೌಡ್ರ, ಪೃಥ್ವಿರಾಜ್ ನಾಡಗೌಡ, ಅಮರ ದೇಶಮುಖ, ಗುತ್ತಿಗೆದಾರರಾದಂತಹ ರಾಯನಗೌಡ ತಾತರಡ್ಡಿ, ಹಿರೇಮಠ ಹನುಮಂತರಾಯ ಕುರಿ, ಶಿವಪ್ಪಗೌಡ ತಾತರಡ್ಡಿ, ಎಜಿ ಗಂಗನಗೌಡ್ರ, ಎಲ್ಎಚ್ ಆವಟಿ, ಈರಪ್ಪ ಚಿನಿವಾರ, ಅಶೋಕ್ ಏಲಕಲ್, ಸಂಗಣ್ಣ ಪತ್ತಾರ, ಪ್ರಶಾಂತ್ ಸಿ, ಡಾಕ್ಟರ್ ಎಸ್ಪಿ ಗಂಗನಗೌಡ, ಅಲ್ಲಾಭಕ್ಷ್ ಮೂಲಿಮನಿ ಸಿದ್ದಣ್ಣ, ಆಲಕೊಪ್ಪರ ಉಮಾರ್, ಮೂಲಿಮನಿ ಸಿದ್ದಣ್ಣ ಕಟ್ಟಿಮನಿ, ಪುತ್ರಪ್ಪ ಗುರಿಕಾರ, ಸಂಗಪ್ಪ ಬಾರಡ್ಡಿ, ಬಾಬು ಕ್ಷತ್ರಿ, ಅಮರಪ್ಪ ಶೀರಿ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ವರದಿ ಅಬುಬಕರ್, ರಕ್ಕಸಗಿ, ನಾಲತವಾಡ. ಪಂಚಮಕೋಟಿಲೆ ಪಂಚಾಕ್ಷರಿಗಿದು ಪದನಿಸ ಪರಿಮಳ ಪುಷ್ಪಗಳು ಮಾತೃಮನದ ನಿನ್ನ ಗಾನ ಗುರಿಯ ತುಂಬತ್ತಿಗ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ಭಗಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಚಂದದ ಹೊಂದಿನ ಗಣಿಯೇ,
ಸಸಿಗೆ ನೀರನ್ನು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ತಾ ಇರುವಂತಹ ಮಾನ್ಯ ಶ್ರೀ ಗೌರವಂತ ಶಾಸಕರಿಗೆ ಹಾಗೂ ವೇದಿಕೆ ಎಲ್ಲ ಗಣ್ಯರಿಗೆ ವಿವಿಧ ರಸ್ತೆಗಳ ಚರಂಡಿ ಕಾಮಗಾರಿಗಳ ನಿರ್ಮಾಣ ಆಗ್ತಾರೆ. ಅಂದಾಜು 5,21,00,000ಕ್ಕೆ ಕಾಮಗಾರಿ ಇಂದು ಭೂಮಿ ಪೂಜೆ ಆರಂಭಿಸಿದರು. ಈ ಬಗ್ಗೆ ಮಾನ್ಯ ಶಾಸಕರು ಒಂದೆರಡು ಮಾತುಗಳು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳೇ ನಡೀತಾ ಇದ್ದಾವೆ. ಇದು ಮುಖ್ಯಮಂತ್ರಿ ಕೊಟ್ಟಂತಹ ಅನುದಾನದಲ್ಲಿ CMID ಅಂತ ಹೇಳ್ತೀವಿ, ಮತ್ತು ಅದರ ಜೊತೆ SFC ಅಲ್ಲ, ಸೆಲ್ಫ್ ಫೈನಾನ್ಸಿಂಗ್ ನಮ್ಮ ಪಂಚಾಯಿತಿ ವತಿಯಿಂದ ಒಟ್ಟಾರೆ ಸೇರಿ 5,21,00,000 ರೂಪಾಯಿ ಕಾಮಗಾರಿಯನ್ನು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಮಾಡಬೇಕಪ್ಪ ಅಂತ ಬಹಳ ದಿವಸದಿಂದ ಚಿಂತನೆ ಇತ್ತು. ಇಲ್ಲಿ ಹಳೆ ಪಂಚಾಯಿತಿ ಕಟ್ಟಡ ಇತ್ತು. ಆ ಕಟ್ಟಡದ ಬಗ್ಗೆ ಸಾಕಷ್ಟು ಚರ್ಚೆಗಳಿತ್ತು. ಅದು ಸುಮಾರು 8-10 ವರ್ಷ ನೆನಗು ಇದ್ದಿಗೆ ಬಿತ್ತದಲ್ಲ, ಬಿದ್ದಿದ್ದಂಥ ಒಂದು ಪಂಚಾಯಿತಿ ಕಟ್ಟಡ ಇತ್ತು. ಅದರ ಮಧ್ಯೆ ಕೆಲವು ಆಲೋಚನೆಗಳು ಕೆಲವು ಜನರ ಹತ್ರ ಇರುವುದರಿಂದ ಅದನ್ನು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ತೆಗೆದುಕೊಳ್ಳದೆ ಹಾಗೆ ಬಿಟ್ಬಿಟ್ಟಿದ್ರು. ನಾನು ನಮ್ಮ ಕುಟುಂಬದ ಸದಸ್ಯರ ಜೊತೆ ಒಮ್ಮೆ ಚರ್ಚೆ ಮಾಡಿದೆ. ಏನ್ರಿ, ಮೊದಲಿದು ಒಂದು ಊರಿಗೆ ಅದಕ್ಕೇನಂತಾರ ಧರ್ಮಛತ್ರ ಇತ್ತು. ಆ ಧರ್ಮಛತ್ರ ಒಂದು ಮಂಥನಕ್ಕೆ ಸಂಬಂಧಪಟ್ಟಂಥ ಧರ್ಮಛತ್ರ ಇದು, ಹಾಗೆ ಹೀಗೆ ಅಂತ ಚರ್ಚೆ ನಡೆದಿತ್ತು. ಆ ಒಂದು ಮಂಥನ ಅಂದ್ರೆ ಏನು, ನಾಡಗೌಡರ ಮಂಥನಕ್ಕೆ ಸಂಬಂಧಪಟ್ಟಂಥ ಧರ್ಮಛತ್ರ ಆಗಿತ್ತು ಅನ್ನುವಂಥದ್ದು ಚರ್ಚೆ ಪ್ರಾರಂಭ ಆಗಿತ್ತು. ನಾನು ನಮ್ಮ ಚಿರಂಜೀವಿಗೆ ಒಂದ್ಸಲ ಕರೆದು ಹೇಳಿದ್ದೆ, 1942ಕ್ಕಿಂತ ಪೂರ್ವದಲ್ಲೇ ಇದನ್ನ ಪಂಚಾಯಿತಿಗೆ ಆಗಿನ ಹಿರಿಯರು ನಡೆಸಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. 9 ನಂಬರ್ನಲ್ಲಿ ಕೂಡ ಫಾರಮ್ನಲ್ಲಿ ಪಂಚಾಯಿತಿ ಹೆಸರು ಆಗಿಂದ ದಾಖಲಾಗಿದೆ. ಯಾವಾಗ ಮೊದಲೇ ಪಂಚಾಯಿತಿ ಪ್ರಾರಂಭ ಆಯಿತು ಆಗಲಿಂದ ದಾಖಲಾಗಿದೆ. ಅದಕ್ಕೆ ಇಷ್ಟೊಂದು ವರ್ಷ ಗತಿಸಿದ ನಂತರ ನಾವು ಅದರ ಬಗ್ಗೆ ಏನಾದರೂ ಚರ್ಚೆ ಮಾಡೋದು ಸರಿಯಲ್ಲ. ಸಾರ್ವಜನಿಕರಿಗೆ ಕೊಟ್ಟಂಥ ಆಸ್ತಿ ಯಾವಾಗಲೂ ಕೂಡ ಹೊಳೆ ತಗೊಳ್ತಕ್ಕಂಥದ್ದು ವಿಚಾರಗಳು ನಮ್ಮಲ್ಲಿ ಇರಬಾರ್ದು ಅಂತ ಹೇಳಿ ಮನವರಿಕೆ ಮಾಡಿಕೊಟ್ಟಾಗ ನೀವೇನು ಮಾಡ್ತೀರಿ ಮಾಡ್ರಿ ಅಂತ ಒಪ್ಪಿಗೆ ಕೊಟ್ಟರು ಎಲ್ಲರೂ. ಇದ್ದಾಗ ನಾನು ಬೇಕಾದಾಗ ನೀವು ಬರ್ರಿ, ನಿಮ್ಮ ಜೊತೆ ಚರ್ಚೆ ಮಾಡಿ ಪರಿಹಾರವನ್ನು ಕಂಡು ಹಿಡಿದ್ರಲ್ಲಿ ಹೆಚ್ಚು ಸಮಯವನ್ನು ಕಳೀನು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ 80 ವರ್ಷದ ಸ್ವತಂತ್ರ ದಿನದ ಆಚರಣೆ ಮಾಡಿದಂಥ ಒಂದು ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ 80 ವರ್ಷ ಗತಿಸಿದೆ ಈಗಾಗಲೇ. 80 ಇಯರ್ಸ್ ಕಂಪ್ಲೀಟ್ ಆಯ್ತು ನಮ್ಮ ಸ್ವತಂತ್ರದ ಅರ್ಥ ಒಬ್ಬರಿಗೊಬ್ಬ ಅಂಗಿ ಹಿಡಿದು ಜಗ್ಗುವುದಲ್ಲ. ಸ್ವತಂತ್ರ ಅಂದರೆ ನಾವು ಬದುಕಬೇಕು, ಬಾಳಬೇಕು, ಎಲ್ಲರೂ ಏನಪ್ಪ ಅಂದ್ರೆ ಸಮಪಾಲು ಸಮಬಾಳು ಅನ್ನುವಂಥ ರೀತಿಯಲ್ಲಿ ಬಸವಣ್ಣ ಹೇಳಿದ ಹಾಗೆ ನಾವು ಬದುಕಿ ಬಾಳಬೇಕಾದಂಥದ್ದು ಮಾಡಬೇಕು. ಬಸವ, ಅಂಬೇಡ್ಕರ್ ಅವರು, ಗಾಂಧೀಜಿಯವರು, ನೆಹರು ಅವರು ನಮಗೆಲ್ಲರಿಗೂ ಕೂಡ ಆದರ್ಶಮಯವಾದಂಥ ವ್ಯಕ್ತಿಗಳು. ಅವ್ರನ್ನ ಮುಂದಿಟ್ಕೊಂಡು ನಮ್ಮ ಜೀವನವನ್ನು ಸಾಗಿಸೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ, ಜೈ ಹಿಂದ್.